ಅಲ್ಲಾಮಾ ನಕಿ ಅಲಿ ಖಾನ್ ಬರೇಲ್ವಿಯವರು ಬರೆದ ಅಹ್ಸನುಲ್ ವಿಆಯಿ ಲಿ ಆದಾಬಿ ದುಆಯ್ ಎಂಬ ಗ್ರಂಥಕ್ಕೆ ಆಲಾ ಹಜರತ್ ಇಮಾಮ್ ಮೊಹಮ್ಮದ್ ರಜಾ ಖಾನ್ ಬರೇಲ್ವಿಯವರು ಝೈಲುಲ್ ಮದಆ ಲಿ ಅಹ್ಸನಿಲ್ ವಿಆಯ್ ಎಂಬ ಶರಹ ಗ್ರಂಥವನ್ನು ಬರೆದಿದ್ದಾರೆ. ಪ್ರಸ್ತುತ ಗ್ರಂಥದಲ್ಲಿ ದುಆಕ್ಕೆ ಉತ್ತರ ಲಭಿಸುವ ಸಮಯಗಳನ್ನು ಅವರು ಅದರಲ್ಲಿ ಪ್ರಸ್ತಾಪಿಸಿದ್ದಾರೆ. ಅವುಗಳು ಯಾವುದೆಂದು ನಾವು ತಿಳಿಯೋಣ. 1. ರಮಜಾನಿನ ಲೈಲತುಲ್ ಕದರ್ನ ರಾತ್ರಿ, ದುಲ್ಹಜ್ 9 ಅರಫಾ ದಿನ, ರಮಜಾನ್ ಪೂರ್ತಿ 1 ತಿಂಗಳು, ಶುಕ್ರವಾರ ರಾತ್ರಿ, ಶುಕ್ರವಾರ ಹಗಲು, ಮಧ್ಯರಾತ್ರಿಯ ಬಳಿಕ, ಸಹರಿಯ ಹೊತ್ತು, ಬುಧವಾರ ಝುಹುರ್ ಮತ್ತು ಅಸರ್ ನಮಾಜಿನ ನಡುವಿನ ಹೊತ್ತು, ಮಸೀದಿಯೆಡೆಗೆ ತೆರಳುವಾಗ, ಆಜಾನ್ ಕರೆ ನೀಡುವಾಗ, ತಕ್ಬೀರ್ ಹೇಳುವಾಗ, ಆಜಾನ್ ಮತ್ತು ಇಕಾಮತಿನ ಮಧ್ಯೆ, ಇಮಾಮ್ ವಲದ್ದಾಲ್ಲೀನ್ ಎಂದು ಹೇಳುವಾಗ ಆಮೀನ್ ಹೇಳಿದರೆ, 5 ಹೊತ್ತಿನ ನಮಾಜಿನ ಬಳಿಕ, ಸುಜೂದಿನಲ್ಲಿರುವಾಗ, ಪವಿತ್ರ ಕುರ್ಆನ್ ಪಠಿಸಿದ ಬಳಿಕ, ಗಮನವಿಟ್ಟು ಪವಿತ್ರ ಕುರ್ಆನನ್ನು ಆಲಿಸಿದ ಬಳಿಕ, ಪವಿತ್ರ ಕುರ್ಆನ್ ಖತ್ಮು ಪೂರ್ತಿಗೊಳಿಸಿದ ಬಳಿಕ, ಝಮ್ಝಮ್ ನೀರು ಕುಡಿದ ಬಳಿಕ, ಇಫ್ತಾರಿನ ವೇಳೆ, ಮಳೆ ವರ್ಷಿಸುವಾಗ, ಕೋಳಿ ಕೂಗುವುದನ್ನು ಕೇಳುವಾಗ, ಜಿಕ್ರ್ ಮತ್ತು ಸಲಾತಿನ ಮಜಲಿಸ್ನಲ್ಲಿ, ಮುಸ್ಲಿಮರ ಮಯ್ಯಿತಿನ ಬಳಿ, ವಿಶೇಷತಃ ಮಯ್ಯಿತಿನ ಕಣ್ಣನ್ನು ಮುಚ್ಚುವಾಗ, ಭಾವುಕ ಸನ್ನಿವೇಶದಲ್ಲಿ, ರಾತ್ರಿಯ ವೇಳೆ ನಿದ್ದೆಯಿಂದ ಎಚ್ಚೆತ್ತಾಗ, ಸೂರತುಲ್ ಇಖ್ಲಾಸ್ ಅಥವಾ ಕುಲ್ ಹುವಲ್ಲಾಹು ಅಹದ್ ಪಠಿಸಿ ದುವಾ ಮಾಡಿದರೆ, ರಜಬ್ ತಿಂಗಳ ಮೊದಲ ರಾತ್ರಿ, ಬರಾಅತ್ ರಾತ್ರಿ, ಈದುಲ್ ಫಿತರ್ನ ರಾತ್ರಿ, ಬಕ್ರೀದಿನ ರಾತ್ರಿ, ರಾತ್ರಿಯ ಮೊದಲ ಭಾಗದಲ್ಲಿ, ರಾತ್ರಿಯ ಕೊನೆಯ ಭಾಗದಲ್ಲಿ, ಆಜಾನ್ ಕರೆ ನೀಡುವಾಗ ಹಯ್ಯ ಅಲಲ್ ಫಲಾಹ್ ಎಂದು ಹೇಳಿದ ಬಳಿಕ, ಸೂರತುಲ್ ಅನ್ಆಮಿನ ಮಿಥ್ಲ ಮಾ ಊತಿಯ ರುಸುಲುಲ್ಲಾಹ್ ಅಲ್ಲಾಹು ಅಅಲಮು ಹೈಥು ಯಜ್ಅಲು ರಿಸಾಲತಹ್ ಈ ಸೂಕ್ತ ಪಠಿಸುತ್ತಿರುವಾಗ 2 ಅಲ್ಲಾ ಎಂಬ ಪದಗಳ ಮಧ್ಯೆ ಪ್ರಾರ್ಥಿಸಿದರೆ, ಸಹೀಹುಲ್ ಬುಖಾರಿ ಓದುತ್ತಿರುವಾಗ ಅಸ್ಹಾಬುಲ್ ಬದರ್ಗಳ ಹೆಸರಿನ ಅಧ್ಯಾಯ ಬಂದಾಗ ಪ್ರಾರ್ಥಿಸಿದರೆ ಉತ್ತರವಿದೆ. ಹೀಗೆ ಉತ್ತರ ಲಭಿಸುವ ಕ್ಷಣಗಳ ಬಗ್ಗೆ ಆಲಾ ಹಜರತ್ ರವರು ವಿವರಿಸಿದ್ದಾರೆ.